ಹಾಂ ಸರ್ ಹೇಳ್ರಿ ಸರ್ ಒಂದೊಂದು ಏನೇನು ಇಲ್ಲಿ ಇದು ಏನಂದ್ರೆ ಕ್ಲೈಮೇಟ್ ಕಂಟ್ರೋಲ್ ಪಾಲಿ ಹೌಸ್ ಅಂತೇಳಿ ಕರಿತೀವಿ, ಚೇಂಬರ್ ಅಂತೇಳಿ ಕರಿತೀವಿ ಸರ್ ಇದಕ್ಕೆ. ಇದ್ರಾಗ ಹೆಂಗಂದ್ರೆ ಟೋಟಲಿ ಹೊರಗಿನ ವಾತಾವರಣ ಏನೋ ಸಂಪರ್ಕ ಇರಂಗಿಲ್ಲ ಇಲ್ಲಿ ಟೋಟಲಿ ನಾವು ಏನು ಬೇಕಾಗಿ ಟೆಂಪ್ರೇಚರ್ ಹ್ಯುಮಿಡಿಟಿ ನಾವು ಕ್ರಿಯೇಟ್ ಮಾಡ್ಕೊಳ್ಳೋಂಗೆ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ. ಇದ್ರೊಳಗೆ ನಾವು ಪ್ರೊಡಕ್ಷನ್ ಮಾಡೋದು ದಾಳಿಂಬೆ, ನಿಂಬೆ ಮತ್ತು ಪೇರ್ಲೆ, ದ್ರಾಕ್ಷಿ ಮತ್ತು ಅಂಜೂರ, ಇವನ್ ಕೆಲವೊಂದಿಷ್ಟು ವೆರೈಟೀಸ್ ನಾವು ಇಲ್ಲಿ ಪ್ರೊಡಕ್ಷನ್ ಮಾಡ್ತೀವಿ ಸರ್. ಮೇಜರ್ ಆಗಿ ದಾಳಿಂಬೆ ಯಾಕಂದ್ರೆ ಇಲ್ಲಿ ಟೋಟಲ್ ಮೊದಲೆಲ್ಲ ಮಣ್ಣಿನ ಪಾಕೆಟ್ನಾಗ ಮಾಡ್ತಿದ್ವಿ, ಈ ಸದ್ಯ ಕ್ಲೋನಿಂಗ್ ಮೆಥಡ್ನಾಗ ಮಾಡಾಕತ್ತೀವಿ ಸರ್. ಬಟ್ ಇದ್ರಾಗ ಮಾಡೋದ್ರಿಂದ ಏನಂತ ಟೋಟಲಿ ಡಿಸೀಸ್ ಫ್ರೀ ಪ್ಲಾಂಟ್ ಸಿಗ್ತಾವೆ ಸರ್. ಯಾಕೆ ಡಿಸೀಸ್ ಫ್ರೀ ಪ್ಲಾಂಟ್ ಸಿಗ್ತಾವೆ ಅಂದ್ರೆ ಹೊರಗಿನ ಏನು ಕ್ಲೈಮೇಟ್ ಸಂಪರ್ಕ ಇರಂಗಿಲ್ಲ. ನಾವು ಏನು ಮಾಡ್ತೀವಿ, ಕ್ವಾಲಿಟಿ ಸಸಿ ಏನೇ ಕೊಟ್ಟರು ಕ್ವಾಲಿಟಿ ಸಸಿ ಇಲ್ಲಿಂದ ಹೊರಗೆ ಹೋಗ್ತಾವೆ ಸರ್. ಇದೇನು ನೋಡ್ತಿದ್ರಿ, ಇದು ದಾಳಂಬ್ರೆ ಸರ್. ಈ ದಾಳಿಂಬೆ ಸಸಿ ಇದು ಕ್ಲೋನ್ದಾಗ ಮಾಡಿದ್ದು ಸರ್. ಇಲ್ಲಿ ನೋಡ್ತಿರ್ಬೋದು ನೀವು, ರೂಟ್ ಎಷ್ಟು ಬೆಳೆದ ನೋಡ್ತಿರ್ಬೋದು. ಆ್ಯಕ್ಚುಲಿ ಮಣ್ಣಿನ ಪಾಕೆಟ್ನಾಗ ಮಾಡಿದ್ರೆ ಈ ರೀತಿ ರೂಟ್ ಬರೋಕ್ಕೆ ಚಾನ್ಸ್ ಇಲ್ಲ. ಯಾಕೆ ಬರೋಂಗಿಲ್ಲ ಅಂದ್ರೆ ಅದ್ರಾಗ ಏರ್ ಸರ್ಕ್ಯುಲೇಷನ್ ಆಗಂಗಿಲ್ಲ. ಯಾವತ್ತೂ ಬೇರೆ ಯಾವಾಗ ಗಾಳಿ ಏರ್ ಸರ್ಕ್ಯುಲೇಷನ್, ನೀವು ಮಣ್ಣಿನ ಪಾಕೆಟ್ ನೀವು ನೆಲದ ಮೇಲೆ ಹಾಕಿದ್ರು, ಭೂಮಿ ಒಳಗೆ ಹಾಕಿದ್ಮೇಲೆನು ಭೂಮಿಗೆ ನೀವು ಕೆಮಿಕಲ್ ಹಾಕಿ ಭೂಮಿ ಹಾರ್ಡ್ ಮಾಡಿದ್ರಿ ಅಂದ್ರೆ ಯಾವತ್ತೂ ಅಲ್ಲಿ ರೂಟ್ ಡೆವಲಪ್ಮೆಂಟ್ ಆಗಂಗಿಲ್ಲ, ರೂಟ್ ಸ್ಲೋ ಆಗ್ತದೆ. ಯಾಕೆ ನಾವು ಆರ್ಗ್ಯಾನಿಕ್ನಾಗ ಮಾಡ್ರಿ ಅಂತೀವಿ ಅಂದ್ರೆ ಆರ್ಗ್ಯಾನಿಕ್ನಾಗ ಮಾಡೋದ್ರಿಂದ ಏನಾಗ್ತದೆ, ಸಾಯಿಲ್ ಕಾರ್ಬನ್ ಇನ್ಕ್ರೀಸ್ ಆಗ್ತದೆ ಸರ್. ಸಾಯಿಲ್ ಕಾರ್ಬನ್ ಇನ್ಕ್ರೀಸ್ ಆಯ್ತು ಅಂದ್ರೆ ಸ್ಲೋಲಿ ಏನಾಗ್ತದೆ, ಸಾಯಿಲ್ ಲೂಸ್ ಆಗ್ತದೆ. ಸಾಯಿಲ್ ಲೂಸ್ ಆಯ್ತು ಅಂದ್ರೆ ಬೇರೆ ಬೆಳವಣಿಗೆಗೆ ಅನುಕೂಲ ಆಗ್ತದೆ. ಆ ಉದ್ದೇಶಕ್ಕೆ ಹೆಂಗದ ಇದು ಕೋಕೋಪಿಟ್ನಾಗ ಮಾಡೋದ್ರಿಂದ ಏರ್ ಸರ್ಕ್ಯುಲೇಷನ್ ಚೆನ್ನಾಗಿ ರೂಟ್ ಸಿಸ್ಟಮ್ ಹಿಂಗೆ ಡೆವಲಪ್ಮೆಂಟ್ ಆಗ್ತದೆ ಸರ್. ರೂಟ್ ಸಿಸ್ಟಮ್ ಹಿಂಗೆ ಡೆವಲಪ್ಮೆಂಟ್ ಆಗೋದ್ರಿಂದ ಏನಾಗ್ತದೆ ಅಂದ್ರೆ ಮೇಜರ್ ಆಗಿ ದಾಳಂಬ್ರಿಗೆ ಯಾವತ್ತೂ ನೀವು ಈ ಪೂರ್ಣ ವೈಟ್ ರೂಟ್ ಐತೆ ಸರ್. ಈಗ ಹೋಗಿ ಇಮಿಡಿಯೇಟ್ಲಿ ಪ್ಲಾಂಟೇಶನ್ ಮಾಡಿದ್ರಿ ಅಂದ್ರೆ ನೀವು ಇಮಿಡಿಯೇಟ್ಲಿ ನಿಮಗೆ ಗ್ರೋತ್ ಸ್ಟಾರ್ಟ್ ಆಗಿಬಿಡ್ತದೆ. ಆ ಉದ್ದೇಶಕ್ಕೆ ಇದನ್ನ ಕ್ಲೋನ್ದಾಗ ಮಾಡಾಕ್ತಿದೆ ಸರ್. ಇದು ಎಷ್ಟು ತಿಂಗಳು? ಇದು ಈ ಸದ್ಯಕ್ಕೆ 2.5 ತಿಂಗಳದ್ದು ಐತೆ ಸರ್. ಹೊರಗಡೆ ಕ್ಲೈಮೇಟಿಗೆ ಹಾರ್ಡ್ನಿಂಗ್ ಆಗ್ತದೆ ಸರ್. ಹಾರ್ಡ್ನಿಂಗ್ ಆದ್ಮೇಲೆ ರೈತರಿಗೆ ಸಸಿ ಕೊಡ್ತೀವಿ ಸರ್. ಇದು ಬಂದ್ಬಿಟ್ಟು ಈಗ ಫಸ್ಟ್ ಟೈಮ್ ದ್ರಾಕ್ಷಿ ಈ ಗ್ರಾಫ್ಟಿಂಗ್ನ್ಯಾಗ ಮಾಡಿದ್ ಸರ್. ಇದು ಸಾಫ್ಟ್ ಕಟಿಂಗ್ ಗ್ರಾಫ್ಟಿಂಗ್ನ್ಯಾಗ ನಾರ್ಮಲಿ ಹೆಂಗ್ ಮಾಡ್ತಿದ್ವಿ ಅಂದ್ರೆ ನಾವು ಮೊದಲು ಡಾಗ್ರೇಜ್ ಹಾಕ್ತಿದ್ವಿ ಭೂಮಿಗೆ, ದ್ರಾಕ್ಷಿ ಬೆಳೆಯವರಿಗೆ ಡಾಗ್ರೇಜ್ ಹಾಕ್ತಿದ್ವಿ. ಡಾಗ್ರೇಜ್ ಹಾಕಿದಾದ್ಮೇಲೆ ಹೆಂಗದಂದ್ರೆ ಹಚ್ಚಿದ ಡಾಗ್ರೇಜ್ 7 ರಿಂದ 8 ತಿಂಗಳು ಬೆಳೆಸಿ ಮೇಲೆ ಮತ್ತೆ ಗ್ರಾಫ್ಟ್ ಮಾಡಿ ಮತ್ತೆ 1 ವರ್ಷ ಬೆಳೆಸ್ತೀವಿ. ಅಂದ್ರೆ ಹೆಚ್ಚು ಕಡಿಮೆ 2 ವರ್ಷ ಬೇಕಾಗ್ತಿತ್ತು. ಈ ಸದ್ಯಕ್ಕೆ ಏನು ಮಾಡಿವಿ ಅಂದ್ರೆ ಡೈರೆಕ್ಟ್ ಡಾಗ್ರೇಜಿಗೆ ಗ್ರಾಫ್ಟ್ ಮಾಡಿ ಕೊಟ್ಬಿಟ್ಟಿವಿ ಸರ್. ಇದು ನಿಮ್ಗೆ ಯಾವ್ದು ಬೇಕು, ಇದು ಅನುಷ್ಕಾ ಹೊರೈಟಿ, ಅನುಷ್ಕಾ ಬೇಕಂದ್ರೆ ಅನುಷ್ಕಾ, ತಾಮ್ಸನ್ ಬೇಕಂದ್ರೆ ತಾಮ್ಸನ್, ಯಾವ್ದು ಬೇಕಾದ ಹೊರೈಟಿ ಗ್ರಾಫ್ಟ್ ಮಾಡಿ ಡೈರೆಕ್ಟ್ ಕೊಡ್ತೀವಿ. ಇದನ್ನು ರೂಟ್ ಸಿಸ್ಟಮ್ ನಿಮಗೆ ಮಣ್ಣಿನ ಪಾಕೆಟ್ನಾಗ ಸಿಗಂಗಿಲ್ಲ. ಆ ಉದ್ದೇಶ ಇಟ್ಕೊಂಡು ಇದನ್ನ ಹೋಗಿ ಡೈರೆಕ್ಟ್ ಪ್ಲಾಂಟೇಶನ್ ಮಾಡೋದು ಸರ್. ಇದಕ್ಕೆ ನೀವು ಈ ಪೇಪರ್ ಹರಿಬೇಕು, ಇದು ಮಾಡಬೇಕು ಏನಿಲ್ಲ. ಇದು ಡಿಕಂಪೋಸಬಲ್ ಪೇಪರ್ ಇರ್ತದೆ, ಡೈರೆಕ್ಟ್ ಹತ್ಕೋತ. ಆ ಉದ್ದೇಶ ಇಟ್ಕೊಂಡು ಇವೆಲ್ಲ ನಿಮಗೆ ಟೈಮ್ ಸೇವ್ ಮಾಡುವಂಥದ್ದು. ಯಾಕಂದ್ರೆ ರೈತರಿಗೆ ಈ ಕಡೆ ಬರ್ರಿ ಕ್ಯಾಮ್ರಾ ಮೇಲೆ ಟೈಮರ್ ಇದಿರ್ತದೆ ಸರ್. ಇದಕ್ಕೆ ಹ್ಯುಮಿಡಿಟಿ ಟೆಂಪರೇಚರ್ ಸೆನ್ಸರ್ ಇರ್ತದೆ ಸರ್. ಅದು ಎಷ್ಟು ಬೇಕೋ ಅಷ್ಟೇ ಅದಕ್ಕೆ ನೀರು ತಗೋತದ, ಎಷ್ಟು ಬೇಕು ಅಷ್ಟನ್ನ ಪ್ಯಾನ್ ಆನ್ ಆಗ್ತವ ಈ ಸಿಸ್ಟಮ್ದಾಗ. ಈಗ ನಮ್ಮಲ್ಲಿ 2 ಹೊರೈಟಿ ಇದಾವೆ ಸರ್ ದಾಳಿಂಬೆ ಒಳಗೆ. ಒಂದು ಭಗವಾ ಅದ, ಇನ್ನೊಂದು ಶರದ್ ಕಿಂಗ್ ಅಂತ ಹೇಳಿ 2 ಹೊರೈಟಿ ಇದಾವೆ. ಇದು ಬಂದ್ಬಿಟ್ಟು ಭಗವಾನ ಹೊರೈಟಿ ರೀ. ಈಗ ರೂಟ್ ಸಿಸ್ಟಮ್ ಯಾವುದೇ ಪ್ರತಿಯೊಂದು ನೋಡಿದ್ರು ನಿಮ್ಗೆ ರೂಟ್ ಸಿಸ್ಟಮ್ ಹಿಂಗೆ ಸಿಗ್ತದೆ. ಅಂದ್ರೆ ವೈಟ್ ರೂಟ್ ಇತ್ತು ಅಂದ್ರೆ ಯಾವುದೇ ಪ್ಲಾಂಟೇಶನ್ ಆಗಲಿ ನೀವು ನೋಡ್ರಿ, ಈಗ ನಾವು ಕೆಳಗೆ ತಿನ್ನಾಕ ಕೈಗೆ ಎಲ್ಲ ರೆಡಿ ಮಾಡಿ ಕೊಟ್ವಿ ಅಂದ್ರೆ ಆಟೋಮೆಟಿಕ್ ಫುಡ್ ಹಿರ್ಕೋತದ. ನಾವ್ ಎಷ್ಟ ತಿನ್ನಾಕ ಒಂದು ಕುಟ್ರು ಗಟ್ಲೆ ಮುಂದೆ ಇಟ್ರು ಅದಕ್ಕೆ ಕೈಯೇ ಇಲ್ಲಪ್ಪ ತಿನ್ನಾಕ, ಇದನ್ನ ಬಾಯಿನೇ ಇಲ್ಲಪ್ಪ ಅಂದಾಗ ಅದು ಎಲ್ಲಿ ಅಷ್ಟು ಹೋಗ್ಬೇಕು. ನೀವು ಕೊಟ್ಟಂತ ಅರ್ಧ ನ್ಯೂಟ್ರಿಯನ್ಸ್ ವೇಸ್ಟೇ ಆಗಿ ಹೋಗ್ತದೆ ಸಾಯಿಲ್ದಾಗ. ಬಟ್ ನಾವು ನ್ಯೂಟ್ರಿಯನ್ಸ್ ಚೆನ್ನಾಗಿ ಮಾಡಿ ಅಂದ್ರೆ ರೂಟ್ ಸಿಸ್ಟಮ್ ಚೆನ್ನಾಗಿ ಮಾಡಿ ಕೊಟ್ವಿ ಅಂದ್ರೆ ಇರುವಂತ ಎಲ್ಲ ನ್ಯೂಟ್ರಿಯನ್ಸ್ ಹಿರ್ಕೊಂಡು ಬೆಳೀತದ ಗಿಡ. ಆ ಉದ್ದೇಶಕ್ಕೆ ಈ ಕ್ಲೋನ್ದಾಗ ಮಾಡುವಂಥದ್ದು ಸರ್ ಸಸಿ. ಬಟ್ ನಾವು ಇಲ್ಲಿ ಹಾಕಿದ್ದು ಎಲ್ಲಾನು ಸಕ್ಸಸ್ ಆಗ್ತದಂತಿಲ್ಲ, ಸ್ವಲ್ಪ ಫೇಲ್ಯೂರ್ನು ಆಗೋ ಚಾನ್ಸಸ್ ಇರ್ತಾವೆ. ಬಟ್ ನಮಗೆ ಅವ್ರು ರೈತರಿಗೆ ಕೊಡುವಂಥದ್ದು ಸಕ್ಸಸ್ ಆಗಿದ್ದು ಅಂತ ಮಾತ್ರ ಇದು ಕೊಡ್ತೀವಿ. ಇದು ನೋಡ್ರಿ, ಇದು ಜಪಾನ್ ರೆಡ್ ಅಂತೇಳಿ ಪೇರ್ಲೆ ಸರ್. ನೀವು ಈ ಮೊದಲೆಲ್ಲ ನಮಗೆ ಪೇರ್ಲೆ ಇರ್ತಿತ್ತು. ಪೇರ್ಲೆ ಯಾಕೆ ಬೇಸರ ಆಗ್ತಿತ್ತು ಅಂದ್ರೆ ಮೇಜರ್ ಆಗಿ ಅದರ ಬೀಜ ಇರ್ತದೆ ಅಂತ ಬೇಸರ ಆಗ್ತದೆ. ಇದು ಪೇರ್ಲೆ ಕಲ್ಲಂಗಡಿ ಮತ್ತು ಪೇರ್ಲೆ ಮೇಲೆ ಕ್ರಾಸ್ ಮಾಡಿದ್ದು ಹೊರೈಟಿ. ಪೂರ್ಣ ವೈಟ್ ರೆಡ್ ಕಲರ್ ಇರ್ತದೆ ಸರ್. ಒಳಗೆ ಸೀಡ್ಸ್ ಒಂದೇ ರೋ ಸೀಡ್ ಬರ್ತದೆ. ನಿಮ್ಗೆ ಅಲ್ಲಿ ಮದರ್ ಪ್ಲಾಂಟ್ ಹಚ್ಚಿ ತೋರಿಸ್ತೀನಿ ನಿಮ್ಗೆ. ಒಂದೇ ರೋ ಸೀಡ್ ಇರ್ತದೆ. ಈ ಸಿಸ್ಟಮ್ದಾಗ ಇರೋದ್ರಿಂದ ಏನಾಗ್ತದೆ ಅಂದ್ರೆ ನಿಮ್ಗೆ ನಾರ್ಮಲಿ ಪೇರು ಬೇಸರ ಆಗೋದೇ ಬೀಜ ಇರ್ತದೆ ಅಂತ ಹೇಳಿ. ಆ್ಯಪಲ್ಗಿಂತ ಡಬಲ್ ನ್ಯೂಟ್ರಿಯನ್ಸ್ ಪೇರು ಒಳಗಿರ್ತದೆ. ನೀವು ನೋಡ್ರಿ, ಎಲ್ಲೇ ಗೂಗಲ್ದಾಗ ಸರ್ಚ್ ಮಾಡ್ರಿ, ಆ್ಯಪಲ್ಗಿಂತ ಡಬಲ್ ನ್ಯೂಟ್ರಿಯನ್ಸ್ ಪೇರು ಒಳಗೆ ಸಿಗ್ತದೆ. ಬಟ್ ಇದು ಹೆಂಗದಂದ್ರೆ ನಿಮ್ಗೆ ನಾವು ಇಲ್ಲಿ ತನೂ ಪೇರು ನಮ್ಮಲ್ಲಿ ಲೋಕಲ್ದಾಗ ಬೆಳಿತಾರೆ ಅಂದ್ರೂ ಯಾರು ನಾವು ಎಲ್ಲ ನೀವು ಹಾಸ್ಪಿಟ್ಲಿಗೆ ಹೋಗ್ತೀನಂದ್ರೆ ಯಾರ ಸಂಬಂಧಿಕರ ಮನೆಗೆ ಹೋಗ್ತೀನೋ ಪೇರು ಒಯ್ಯಂಗಿಲ್ಲ, ನೀವು ಆ್ಯಪಲ್ ಹೋಗ್ತೀರಿ. ಕರೆಕ್ಟ್ ಸರ್. ಬಟ್ ಇದು ನಾವು ಪೇರು ಯಾಕೆ ಒಯ್ಯಂಗಿಲ್ಲಪ್ಪ ಅಂದ್ರೆ ಬೀಜ ಇರ್ತದ, ಹಾರ್ಡ್ ಆಗ್ತದ, ಆರಾಮಿರ್ಲಾರ ಹೊಟ್ಟೆ ನುಸ್ತದ ಅನ್ನೋ ಉದ್ದೇಶ ಕಾನ್ಸೆಪ್ಟಿಗೆ ಬಿಟ್ಟು ಹೋಗ್ತೀರಿ. ಬಟ್ ಈ ಪೇರು ಹಾಕೋದ್ರಿಂದ ಏನಾಗ್ತದೆ ಅಂದ್ರೆ ನಿಮ್ಗೆ ಬೀಜ ಅಂದ್ರೆ ಬೀಜ ಭಾಳ ಕಡಿಮೆ ಪ್ರಮಾಣ ಬರ್ತದೆ. ಪೂರ್ಣ ಅಂದ್ರೆ ಭಾಳ ಸ್ಮೂತ್ ಸರ್ ಹಣ್ಣು ತಿನ್ನಾಕ. ನೀವು ಆ್ಯಪಲ್ಗಿಂತ ಟೇಸ್ಟ್ ಈ ಪೇರು ಒಳಗಿರ್ತದೆ. ಆ ಉದ್ದೇಶಕ್ಕಿಂತ ಒಂದು ಸ್ವಲ್ಪ ಕೆಲವೊಂದಿಷ್ಟು ವಿಶೇಷ ವೆರೈಟಿನೂ ಕೆಲವೊಂದಿಷ್ಟು ಮಾಡೀವಿ ಸರ್. ಇದೂ ಬಂದ್ಬಿಟ್ಟು ದಾಳಂಬ್ರಿನೇ.
ಇದು ಶರದ್ ಕಿಂಗ್ ಅಂತೇಳಿ ಹೊರೈಟಿ ಸರ್. ಈ ಹೊರೈಟಿ ಕೇಸರ್ ಭಗವಾ ಸರ್, ಅದು ಶರದ್ ಕಿಂಗ್ ಆ ಕಡೆ ಇದೆ. ಇದು ಏನಂದ್ರೆ ಭೂಮಿ ಸಂಪರ್ಕಕ್ಕೆ ಎಲ್ಲಿ ಬರೋದಿಲ್ಲ ಸರ್. ಅಂದ್ರೆ ನಾರ್ಮಲ್ ಹೆಂಗದ ದಾಳಂಬ್ರಿ ಏನಾಕಿತ್ತು ಮೊದಲ ಗುಟ್ಟಿ ಒಳಗೆ ಮಾಡ್ತಿದ್ವಿ ಸರ್. ಗುಟ್ಟಿ ಮೆಥಡ್ನ್ಯಾಗ ಮಾಡೋದ್ರಿಂದ ಏನಾಗ್ತಿತ್ತು ಅಂದ್ರೆ ನಮ್ಗೆ ಸಸಿ ನಮ್ಮ ಸಾಯಿಲ್ ಅಂದ್ರೆ ಮಣ್ಣು ಹಾಕಿ ಮಾಡ್ತಿದ್ವಿ. ನಮ್ಮ ಮಣ್ಣಿನ ಥ್ರೂನ ಕೆಲವೊಂದಿಷ್ಟು ರೋಗಗಳು ಪಾಸ್ ಹಾಕಿದ್ದು, ನಮ್ಮ ಮಣ್ಣಿನ ಥ್ರೂನ ಕೆಲವೊಂದಿಷ್ಟು ರೋಗಗಳು ಹೋಗಿದ್ದು. ಬಟ್ ಈ ಸದ್ಯಕ್ಕೆ ಈ ಕೋಕೋಪಿಟ್ನ್ಯಾಗ ಮಾಡೋದ್ರಿಂದ ಅಂತ ಏನು ಈ ಕೋಕೋಪಿಟ್ ಅಂತ ಏನು ಬಳಸ್ತೀವಿ, ಇದು ಟೋಟಲಿ ಲೋ ಇಸಿ ಕೋಕೋಪಿಟ್ ಇರ್ತದೆ. ಮತ್ತು ಇದ್ರಾಗ ಯಾವುದು ಫಂಗಸ್ಸು ಬ್ಯಾಕ್ಟೀರಿಯಾ ಏನೂ ಇರಂಗಿಲ್ಲ ಸರ್. ಇದ್ರಾಗ ಏನಿರ್ತದೆ ಅಂದ್ರೆ ನಾರ್ಮಲಿ ಈ ತೆಂಗಿನ ನಾರು ಇರ್ತದೆ, ಅದನ್ನ 2-3 ಸರಿ ವಾಶ್ ಮಾಡಿ ಬಾಯ್ಲ್ ಮಾಡಿದ್ದಿರ್ತದೆ. ನಮ್ಗೆ ಬೇಕಾಗಿದ್ದು ಏನು ಬ್ಯಾಕ್ಟೀರಿಯಾ ಇರ್ತಾವೆ ಅದಷ್ಟೇ ಆ್ಯಡ್ ಮಾಡ್ಕೊಳ್ಳೋದು ಸರ್. ಇದ್ರಾಗ ಟ್ರೈಕೋಡರ್ಮಾ ಸುಡೋಮೋನಾಸ್ ನೀವು ಏನು ಆ್ಯಡ್ ಮಾಡ್ಕೋತೀರಿ ಅದಷ್ಟೇ ಆ್ಯಡ್ ಮಾಡ್ಕೊಳ್ಳೋದು, ಬೇರೆದೇನೂ ಇರಂಗಿಲ್ಲ. ಅಂದ್ರೆ ಬೇರಿನ ಮೂಲಕ ಬರುವಂಥದ್ದು ಯಾವುದೂ ರೋಗ ರೈತರಿಗೆ ಹೋಗಂಗಿಲ್ಲ. ಆ ಉದ್ದೇಶಕ್ಕೆ ನಾವೇನು ಹೇಳ್ತೀವಿ ಅಂದ್ರೆ ಡಿಸೀಸ್ ಫ್ರೀ ಯಾಕೆ ಕೊಡ್ತೀವಿಪ್ಪ ಅಂತೇಳಿ ಹೇಳ್ತೀವಿ ಅಂದ್ರೆ ಇದೇ ಉದ್ದೇಶ. ಯಾಕಂದ್ರೆ ಖುದ್ದಾಗಿ ಮದರ್ ಪ್ಲಾಂಟ್ ನೋಡ್ಕೊಂಬಂದ್ರಿ ನೀವು, ಇನ್ನೇ ಹೋಗಿ ಮದರ್ ಪ್ಲಾಂಟ್ ಇರ್ತದೆ. ಅದಾದ್ಮೇಲೆ ಇಲ್ಲಿ ಬಂದ ಮೇಲೆ ಏನಾಗ್ತದೆ, ಇಲ್ಲಿ 2-3 ಸರಿ ಹೈಡ್ರೋಜನ್ ಪೆರಾಕ್ಸೈಡ್ನಾಗ ಇದ್ರಾಗ ಹೈಡ್ರೋಜನ್ ಪೆರಾಕ್ಸೈಡ್ ಹಾಕಿರ್ತಾರೆ, ಇದರ ಡಿಪ್ ಮಾಡಿನ ಮುಂದೆ ಹೋಗ್ತದೆ. ಆ ಸಿಸ್ಟಮ್ ಇಟ್ಕೊಂಡಿವಿ. ಅಂದ್ರೆ ಯಾವುದೂ ಡಿಸೀಸ್ ಫ್ರೀ ಹೋಗ್ಬೇಕಂತೇಳಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದು ಸರ್. ಈಗ ಮುಂದೆ ಆಚೆ ಕಡೆ ಏನದ ಇದೇನು ನುಗ್ಗಿ ನೋಡ್ತೀವಿ ಸರ್, ಈ ಕೆನಾಲ್ ಬೌಂಡ್ರಿ ಇದು ವೇಸ್ಟ್ ಮಾಡ್ಕೋಬಾರ್ದು ಅಂತೇಳಿ ನುಗ್ಗಿ ಎಲ್ಲ ಬೌಂಡ್ರಿ ಹಾಕೋತೀವಿ. ಇದು ಹೆಚ್ಚು ಕಡಿಮೆ ಏನಿಲ್ಲ ಅಂದ್ರೆ ಬೌಂಡ್ರಿಗೆ ಐತಪ್ಪ ಅಂದ್ರೂ ಹೆಚ್ಚು ಕಡಿಮೆ ಒಂದು 20,000-30,000 ರೂಪಾಯಿ ಮಾಡ್ತದೆ ಸರ್ ನಮ್ಗೆ. ಯಾಕೆ ಬೌಂಡ್ರಿಗೆ ಯಾಕೆ ವೇಸ್ಟ್ ಮಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್. ಈಗ ನೋಡ್ತೀವಿ ನೀವು ಭಾಗ್ಯ ಅಂತೇಳಿ ಹೊರೈಟಿ ಇದು ಫ್ಲವರು ಅಷ್ಟೇ ಬಿಟ್ಟದ. ಬಟ್ ನುಗ್ಗಿ ಅಂತ ಬೆಸ್ಟ್ ಮೆಡಿಸಿನಲ್ ಪ್ಲಾಂಟ್ ಯಾವುದೂ ಇಲ್ಲ ಸರ್. ಯಾಕಂದ್ರೆ ಮನಿಗೊಂದು ನುಗ್ಗಿ ಹಾಕೋಬೇಕಂತ ಹೇಳ್ತೀವಿ. ಯಾಕೆ ನಾವು ಮನಿಗೊಂದು ನುಗ್ಗಿ ಹಾಕೋಬೇಕಂತ ಹೇಳ್ತೀವಿ ಅಂದ್ರೆ ಮಣ್ಣು ಮಹಾರಾಷ್ಟ್ರಕ್ಕೆ ಹೋಗಿದ್ದೀನಿ ಸರ್. ಮಹಾರಾಷ್ಟ್ರಕ್ಕೆ ಹೋದಾಗ ಬರೇ ಇದ್ರ ಪೌಡ್ರ್ ಏನು ನೀವು ಎಲ್ಲಿ ನೋಡ್ತಿರಲ್ಲ, ಇದನ್ನ ಹಿಂಗೆ ತೆಗೆದು ಇದನ್ನ ನೆರಳಾಗಿ ಒಣಗಿಸ್ತಾರೆ ಸರ್. ಇದನ್ನ ನೆರಳಾಗಿ ಒಣಗಿಸಿ ಇದನ್ನೇನು ಮಾಡ್ತಾರೆ ಅಂದ್ರೆ ಲೈಟಾಗಿ ಸನ್ಲೈಟ್ ಬೀಳುವಂತ ಒಣಗಿಸ್ತಾರೆ. ಒಣಗಿಸಿ ಪೌಡ್ರ್ ಮಾಡ್ತಾರೆ. ಮೊರಿಂಗಾ ಪೌಡ್ರ್ ಅಂತೇಳಿ ಮಾರ್ತಿರ್ಬೇಕು, ನೀವು ನೋಡ್ತಿರ್ಬೇಕು. 100 ಗ್ರಾಮಿಗೆ ಸರ್ 300 ರೂಪಾಯಿ ಐತೆ ಸರ್. ಎಷ್ಟು? 100 ಗ್ರಾಮಿಗೆ 300 ರೂಪಾಯಿ ರೀ. ಅಂದ್ರೆ ಕೆಜಿಗೆ ಎಷ್ಟು ಬಿದ್ದಂಗೆ ಆಯಿತು? ಹೆಚ್ಚು ಕಡಿಮೆ 3,000 ರೂಪಾಯಿ ಕೆಜಿ ಬಿದ್ದಂಗೆ ಆಯ್ತು ಸರ್. ಬಟ್ ಇದರಂಥ ಮೆಡಿಸಿನಲ್ ವ್ಯಾಲ್ಯೂ ಯಾವುದ್ರಾಗೂ ಇಲ್ಲ. ನಿಮ್ಗೆ ಏನು ನೀವು ಮೋಸಂಬಿ ತಿಂತೀರಿ, ಮೋಸಂಬಿ ಅಷ್ಟು 2 ಪಟ್ಟು ಸಿ ವಿಟಮಿನ್ ಇದ್ರಾಗ ಐತೆ ಸರ್. ಬಾಳಿ ತಿಂತೀರಿ ಫೈಬರ್, ಬಾಳಿಂತ 3 ಪಟ್ಟು ಫೈಬರ್ ಈ ನೀವು ಹಾಲು ಕುಡಿತೀರಿ, ಹಾಲಿನಾಗ ಏನು ಕ್ಯಾಲ್ಸಿಯಂ ಸಿಗ್ತದೆ ಅದ್ರ 4 ಪಟ್ಟು ಕ್ಯಾಲ್ಸಿಯಂ ಇದ್ರಾಗ ಸಿಗ್ತದೆ. ಬಟ್ ನಿಮ್ಗೆ ಏನು ಎಲ್ಲ ಪ್ರತಿಯೊಂದು ಈ ನುಗ್ಗಿ ಸೊಪ್ಪೊಳಗದ. ಇದನ್ನ ನೀವು ಬರೀ ನೀವು ನುಗ್ಗಿಕಾಯಿಗೆ ಅಷ್ಟೇ ಬಳಸೋದಲ್ದ, ನುಗ್ಗಿ ಪೌಡರ್ ಮಾಡ್ಕೊಂಡು ನೀವು ಡಯಾಬಿಟಿಕ್ ಆಗಲಿ, ಡೈಜೆಷನ್ಗಾಗಲಿ, ಬ್ಲಡ್ ಪ್ರೆಷರಿಗಾಗಲಿ, ನೀವು ಈಗ ಸಾಕಷ್ಟು ಜನ ನೋಡ್ತಿರ್ಬೇಕು. ನೀವು 20-30 ವರ್ಷಕ್ಕೆ ಹಾರ್ಟ್ ಪೇಷಂಟಾಗಿ ಸಹಾಯಕರ್ತಾರೆ. ಇವನ್ನೆಲ್ಲ ಬಳಸೋದ್ರಿಂದ ಬ್ಲಡ್ ಪ್ರೆಷರ್ ಕರೆಕ್ಟ್ ಆಗ್ತದೆ. ನಿಮ್ಗೆ ಏನಾಗ್ತದೆ ಅಂದ್ರೆ ಈ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು, ಈ ಮೂಲವ್ಯಾಧಿ ಆಗುವಂಥದ್ದು ಇಂಥವೆಲ್ಲ ಭಾಳ ಕಡಿಮೆ ಆಗ್ತದೆ ಸರ್. ಇವನ್ನೇನು ಮಾಡೋದಿಲ್ಲ. ಈ ತಪ್ಪಲ ತೊಗೊಂಡು ನೀವು ನೀಟಾಗಿ ಒಣಗಿಸೋದು, ಪೌಡ್ರ್ ಮಾಡೋದು. ನೀವು ಈ ಚಹಾ ಕುಡಿಯೋ ಅಭ್ಯಾಸ ಅಂತೂ ಇದೇ ಇರ್ತದೆ. ಅದ್ರ ಬದಲು ನೀವೇನು ಮಾಡೋದು ಅಂದ್ರೆ ಇದನ್ನೇ ಪೌಡ್ರ್ ಸ್ವಲ್ಪ ನೀರೊಳಗೆ ಮಿಕ್ಸ್ ಮಾಡ್ಕೊಂಡು ಬೆಳಿಗ್ಗೆ ಕುಡಿದು ಬಿಡೋದು. ಇಲ್ಲ ಕಡಿಗೆ ನಿಮ್ಗೆ ಏನೂ ಮಾಡೋಕ್ಕಾಗಲಿಲ್ಲಪ್ಪ ಅಂದ್ರೆ ಇದ್ರ ಪಲ್ಯ ತೆಗೆದು ಇದನ್ನ ಪಲ್ಯ ಮಾಡ್ಕೊಂಡು ತಿಂದ್ಬಿಡೋದು, ನೀಟಾಗಿ ವಾಶ್ ಮಾಡ್ಕೊಂಡು. ಅಂದ್ರೆ ಇಷ್ಟು ಮೆಡಿಸಿನಲ್ ವ್ಯಾಲ್ಯೂ ಇದ್ದಿದ್ದನ್ನು ನಾವು ಈಗ ಸಿಟಿ ಒಳಗೆ ಹೋದ್ರೆ ಮೊರಿಂಗಾ ಪೌಡರ್ ಇಷ್ಟು ಮೆಡಿಸಿನಲ್ ವ್ಯಾಲ್ಯೂ ಅಂದ್ರೆ ಡೈಲಿ ಯೂಸ್ ಮಾಡ್ತಾರೆ. ಬಟ್ ನಾವು ಇಲ್ಲೇ ಇದ್ದೂ ಅದನ್ನು ಉಪಯೋಗ ತೊಗೊಳಕ್ಕಾಗಲ್ಲ. ಯಾಕಂದ್ರೆ ಬರೀ ನಾವು ಕಾಯಿ ತೊಗೊಂಡ್ವಿ, ಇದು ತೊಗೊಂಡ್ವಿ ಅಂತೇಳಿ ಬಳಸ್ತೀವಿ. ಇವೆಲ್ಲ ಏನದ, ಇವು ಕೆಲವೊಂದಿಷ್ಟು ಜನಕ್ಕೆ ಅದ್ರದ್ದು ಐಡಿಯಾ ಇರ್ಲಾರ್ಕೋ ಅಥವಾ ಅದನ್ನ ಹಿರಿಯರು ನಮಗೆ ತಿಳಿಸ್ಲಾರ್ಕೋ ಆ ಉದ್ದೇಶಕ್ಕೆ ನಾವೆಲ್ಲ ಹಿಂದೆ ಉಳಿದೀವಿ ಸರ್. ಯಾಕಂದ್ರೆ ಈಗ ಸಂಸಾರ ಅನ್ನೋದು ಹೆಂಗಾಗಿದೆ ಅಂದ್ರೆ ಪಿಜ್ಜಾ ತಗೊಂಬ, ಡ್ಯೂಟಿ ಮಾಡು, ಪಿಜ್ಜಾ ತಗೊಂಬ ಮನ್ಯಾಗ ತಿನ್ನು ಮಕ್ಕೋ, ಮತ್ತು ಮುಂಜಾನೆ ಆರ್ಡರ್ ಮಾಡು ತಿನ್ನು, ಮತ್ತು ಡ್ಯೂಟಿ ಮಾಡು, ಮತ್ತು ಬಂದು ಮಕ್ಕೋ. ಅದಕ್ಕೆ ಆ ಉದ್ದೇಶಕ್ಕೆ ಈ ಸಂಸಾರ ಅನ್ನೋದು ಏನಂತಾರಂತ ಹೇಳ್ತಾರಂತಾರೆ ಹಿರಿಯರು ಹೇಳ್ತಾರಲ್ಲ ಸರ್, ನಾಯಿ ತಲೆ ಮ್ಯಾಲಿನ ಬುತ್ತಿ ಸಂಸಾರ, ಇದನ್ನು ತಿಳಿದು ಇದ್ರಿಂದ ಬಿದ್ದಾರ ಅಂತ ಹೇಳಿ ಈ ಪೂರ್ಣಿಗೆ ಬದುವಿಗೆ ಮಹಾಗನಿ ಹಾಕೊಂಡಿವಿ. ಅದ್ರ ನಡು ರೇಷ್ಮದ, ಇಲ್ಲಿ ಮತ್ತೆ ಆ್ಯಪಲ್ ಪ್ಲಾಂಟ್ ಹಾಕೊಂಡಿವಿ, ಒಂದು ಫ್ರೂಟ್ಸ್ ಪ್ಲಾಂಟ್ ಹಾಕೊಂಡಿವಿ ಆ್ಯಪಲ್ದು. ಹಿಂಗೆ ಯಾವುದೇ ಈ ನೀವು ಬದುವಿಗೆ ಏನು ಹಾಕೋತೀರಿ, ಯಾವುದು ಬದುವನ್ನು ವೇಸ್ಟ್ ಮಾಡ್ಕೊಳ್ಳೋರಂಗೆ ಮಾಡಿದ್ರೆ ಮಾತ್ರ ನೀಟಾಗಿ ಒಕ್ಕಲ್ತನ ಮಾಡ್ಬೋದು ಸರ್. ಈಗ ನೋಡ್ರಿ ಮಹಾಗನಿ ಅನ್ನೋ ಒಂದು ಪ್ಲಾಂಟ್ ಹೆಂಗದಂದ್ರೆ, ನೀವು ಸಾಗೋನಿ ಈ ಕೆಲವೊಂದಿಷ್ಟು ಜನ ಕೇಳ್ತಾರೆ, ಈ ಕಡೆ ಸಾಗೋನಿ ಹಾಕ್ಬಾರ್ದನ್ರಿ ಅಂತ ಹೇಳಿ ಕೇಳ್ತಾರೆ. ಬಟ್ ಸಾಗೋನಿ ಏನದ, ಸಾಗೋನಿ ಈ ನಮ್ಮ ವುಡ್ಡಿಗೆ ಕಿಮ್ಮತ್ತು ಜಾಸ್ತಿ ಅದ. ಬಟ್ ಹೆಂಗದ ಸಾಗೋನಿ, ನಮ್ಮಲ್ಲಿ ಕಂಟಿನ್ಯೂ ಮಳೆ ಪ್ರಮಾಣ ಭಾಳ ಕಡಿಮೆ ಅದ. ಮಳೆ ಪ್ರಮಾಣ ಭಾಳ ಕಡಿಮೆ ಇರೋದ್ರಿಂದ ಅದ್ರ ಮೇಲೆ ಸಾಗೋನಿ ಎಲೆ ಮೇಲೆ ನೀವೆಲ್ಲರೂ ನೋಡ್ತಿರ್ಬೋದು, ವೈಟ್ ಆಗಿರ್ತದೆ. ಅಂದ್ರೆ ಅದ್ರ ಮೇಲೆ ಬೂದ್ ರೋಗ ಅಂತೇಳಿ ಬರ್ತದೆ ರೀ, ಪೌಡರ್ ಮಿಲ್ಡ್ಯೂ ಅಂತೇಳಿ. ಅದು ಬೀಳೋದ್ರಿಂದ ಗಿಡಕ್ಕೆ ಫೋಟೋಸಿಂಥಸಿಸ್ ಆಗಂಗಿಲ್ಲ, ಮತ್ತು ಜಲ್ದಿ ಹಾರ್ವೆಸ್ಟಿಗೆ ಬರಂಗಿಲ್ಲ. ಮತ್ತು ಏನಾಗ್ತದೆ ಅಂದ್ರೆ ನಾಳೆ ಕಡಿದ್ರೂ ಕಟ್ಟಿಗೆ ಕ್ರ್ಯಾಕ್ ಬಿಡ್ತದೆ. ನಾವು ದಾಂಡೇಲಿ ಸೈಡ್ ಕಡಿಗೆ ಎಣ್ಣೆ ಅಂಶ ಬರ್ತದೆ, ಇಲ್ಲಿಂದ ಬಡಗೇರಿ ಹೋಗಿ ಅಲ್ಲಿ ತೊಗೊಂಬರ್ತಾರೆ ಕಟ್ಟಿಗೆ, ನಮ್ಮಲ್ಲಿ ತೊಗೊಳಂಗಿಲ್ಲ. ಯಾಕಂದ್ರೆ ಇದು ಕಟ್ಟಿಗೆ ಕ್ರ್ಯಾಕ್ ಬಿಡ್ತದೆ. ಆ ಉದ್ದೇಶಕ್ಕೆ ಸಾಕಷ್ಟು ಜನ ನಾವು ಸಾಗೋನಿ ಹಾಕ್ತೀವಿ ಅಂದ್ರೆ ಸಾಗೋನಿ ಬೇಡ, ನಮ್ಮ ಭಾಗಕ್ಕೆ ಸಾಗೋನಿ ಸೂಕ್ತಲ್ಲ. ಎಲ್ಲಿ ಮಳೆ ಪ್ರಮಾಣ ಭಾಳ ಕಡಿಮೆ ಇರ್ತದೋ ಅಲ್ಲಿ ಸಾಗೋನಿ ಸೂಕ್ತಲ್ಲ. ಈ ಮಹಾಗನಿ ಅಂತೇಳಿ ಏನು ವುಡ್ ಪ್ಲಾಂಟ್ ಅದ, ಇದು ಹಾರ್ಡ್ ವುಡ್ ಪ್ಲಾಂಟೇ ಸರ್, ಭಾಳ ಬೆಸ್ಟ್ ಪ್ಲಾಂಟು. ನೀವು ಇದು ಹೆಂಗದಂದ್ರೆ ನೀವು ಬದುವಿಗೆ ಹಚ್ಚನೆ ಹಾಕೊಂಡಿವಿ ನೋಡ್ರಿ, ಇದಕ್ಕೆ ಹಚ್ಚನೆ ಇಲ್ಲಿ ರೇಷ್ಮೆ
ಹಾಕೊಂಡಿವಿ, ಇದಕ್ಕೇನು ಡಿಸ್ಟರ್ಬ್ ಮಾಡಕತ್ತಿಲ್ಲ ಇದು. ಬಟ್ ನೀವು ಇಲ್ಲೇ ಏನಾರ ಸಾಗುವಾನಿ ಹಾಕೊಂಡ್ರೆ ಸಾಗುವಾನಿ ಬರ್ತಿರ್ಲಿಲ್ಲ ನಿಮಗೆ. ಈ ಬದ್ವಿಗೆ ಈ ಮಹಾಗನಿ ಹಚ್ಚಿ ನೀವು ಯಾವ್ದು ಬೇಕಾದ ಬೆಳೆ ಮಾಡಿದ್ರು ಬರ್ತದೆ. ಇದಕ್ಕಿಂತ ಒಂದು ಫೀಟ್ ಬಿಟ್ಟು ನೀವು ಯಾವ ಬೆಳೆ ಮಾಡಿದ್ರು ಬರ್ತದೆ. ಆ ಉದ್ದೇಶಕ್ಕೆ ಇಂಥವೆಲ್ಲ ನೀವು ಬದುವಿಗೆ ಹಚ್ಕೊಂಡ್ರೆ ಇವು ಯಾವುದು ಡಿಸ್ಟರ್ಬ್ ಮಾಡುವಂಥದ್ದಲ್ಲ, ನಿಮ್ಮ ಹೊಲ ಸಾಯಿ ಹೊಡೆಯುವಂಥದ್ದಲ್ಲ. ಮತ್ತು ನಿಮಗೆ ಇದೇ ಒಂದು ನೀವೊಂದು 15-20 ವರ್ಷ ಬೆಳೆಸಿದ್ರಿ ಅಂದರೆ ಕಮ್ ಸೆ ಕಮ್ ಒಂದು ಗಿಡ 30,000-50,000 ತನಕ ಕಿಮ್ಮತ್ತು ಆಗ್ತದೆ. ನೀವು ಫ್ಯೂಚರ್ದಾಗ ಪ್ಲ್ಯಾನ್ ಮಾಡ್ಕೊಂಡು ಇಂಥ ಬದುವಿಗೆ ಏನು ನೀಟಾಗಿ ಹಚ್ಕೊಂಡಿವಿ. ಮತ್ತು ನೀವು ಬದುವಿಗೆ ಹಂಗೆ ಬಿಡ್ತಿರ್ತೀರಿ. ಇನ್ನು ಕೆಲವೊಂದಿಷ್ಟು ಜನ ಸಾಕಷ್ಟು ಹಾರ್ಟಿಕಲ್ಚರ್ ಕ್ರಾಪ್ ಮಾಡ್ತಾರೆ ಸರ್. ಬದು ಸಾಕಷ್ಟು ಜನ ನಾನು ನೋಡ್ತೀನಿ, ಬದು ಓಪನೇ ಇರ್ತದೆ. ಬದು ಯಾರೇ ಮಾಡ್ರಿ, ಬದು 100% ಕ್ಲೋಸ್ ಇಟ್ಕೋರಿ. ಯಾಕಂದ್ರೆ ನಿಮಗೆ ಬರುವಂಥ ಕೆಲವೊಂದಿಷ್ಟು ಏನು ರೋಗಗಳದಾವ, ಒಂದು 30-40% ಡಿಸೀಸು ನಿಮ್ಮ ಗಾಳಿ ಮೂಲಕನ ಬರುವಂಥದ್ದು ಅದಾವೆ. ಸೆಕಿಂಗ್ ಪೆಸ್ಟ್ ಆಗಲಿ ಅವು, ಅದು ನೀವು ಅರ್ಧ ರೋಗ ಇವು ತಡಿ ಹಿಡಿತಾವೆ. ಒಂದು ನೀವು ಸೀತಾಫಲ ಮಾಡ್ರಿ ಅಥವಾ ಇನ್ನೊಂದು ಏನೋ ಮಾಡ್ರಿ, ಈಗ ಮಹಾಗನಿ ಹಚ್ಕೊಂಡ್ರಿ, ಇದ್ರ ಮಿಡಲ್ದಾಗ ಇನ್ನೊಂದು ಯಾವುದೋ ಕ್ರಾಪ್ ಮಾಡಿ. ಈಗ ನಾವು ರೇಷ್ಮೆ ಹಚ್ಕೊಂಡ್ರಿ, ರೇಷ್ಮೆ ಯಾಕೆ ಹಚ್ಕೊಂತೀವಿ ಅಂದ್ರೆ ನೀವು ರೇಷ್ಮೆ ತಯಾರು ಮಾಡೋಕೆ ಕಷ್ಟ ಅಲ್ಲ, ದನಕ್ಕೆ ಮೇವು ಆಗಿನೂ ಬಳಸ್ಬೋದು ಇದನ್ನು. ಯಾಕಂದ್ರೆ ಇದು ರಿಚ್ ವಿಟಮಿನ್ಸ್ ಇರ್ತಾವೆ. ದನಕ್ಕೆ ಇದನ್ನು ಹಾಕೋದ್ರಿಂದ ಫ್ಯಾಟೂ ಜಾಸ್ತಿ ಆಗ್ತದೆ ಸರ್, ಹಾಲೂ ಹೆಚ್ಚಿಕೊಳಕ್ಕೆ ಸ್ಟಾರ್ಟ್ ಮಾಡ್ತದೆ. ನಾವು ಯಾಕೆ ಇದನ್ನ ಬದುವಿಗೆ ಹಾಕೊಂಡು ನಾವು ದನಕ್ಕೆ ಹತ್ತಿ ಹಾಕೊಂತೀವಿ. ಇಲ್ಲ ನೀವು ಫ್ರೂಟ್ಸಿಗೆ ಅಂತೇಳಿ ಸೀತಾಫಲ ಹಾಕೋರಿ, ಪೇರು ಹಾಕೋರಿ, ಅಥವಾ ಇನ್ನು ಕೆಲವೊಂದಿಷ್ಟು ನಾವು ಚಾಟೂ ಆಗಿರ್ತದೆ, ಅದರಿಂದ ರಿಟರ್ನ್ಸು ಸಿಕ್ಕಿರ್ತದೆ. ಎರಡೂ ಉಪಯೋಗ ಆಗಂಗೆ ನಾವು ಹಾಕೊಳ್ಳುವಂಥದ್ದು ಮಾಡಬೇಕಾಗ್ತದೆ ಸರ್. ಆ ಉದ್ದೇಶಕ್ಕೆ, ಯಾಕಂದ್ರೆ ನಾವು ಬರೀ ಹೊಲದಾಗ ಬೆಳಿತೀವಿ, ಹೊಲದಾಗ ತೊಗೋತೀವಿ ಇನ್ಕಮ್ ಅನ್ನೋಕ್ಕಿಂತ ನಾವು ಹೊಲದಾಗ ಏನು ತೊಗೋತೀವಿ ಅದ್ರದ್ದು ಒಂದು 10% ನಾವು ಒಂದು 20 ವರ್ಷಕ್ಕೆ ಹೋಗಿ ತೊಗೊಳ್ಳಿ ನಾವು ಅದನ್ನು. ಅದು ಫ್ಯೂಚರ್ದಾಗ ನೀಟಾಗಿ ತೊಗೊಳ್ಳುವಂಥದ್ದು ವ್ಯವಸ್ಥೆ ಆಗ್ಬೇಕು ಸರ್. ಹಾಂ, ಅದು ವುಡ್ ಪ್ಲಾಂಟ್ ಲಾಂಗ್ ಟರ್ಮ್ ಕ್ರಾಪ್ ಅಲ್ಲ ಸರ್.